ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 252ನೇ ತರಗತಿಗೆ ಆತ್ಮೀಯ ಸ್ವಾಗತ. ಮುಂಬಾಗಿ ಮಾಡುವ ಆಸನಗಳು ತಮ್ಮದೇ ಆದಂಥ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥವು. ಈ ಮುಂಬಾಗಿ ಮಾಡುವ ಆಸನಗಳು ಬೆನ್ನುಗಂಬವನ್ನು ಚಾಚುವ ಮೂಲಕ ಅಲ್ಲಿರ್ತಕ್ಕಂತಹ ಅನೇಕ ನರಕೇಂದ್ರಗಳನ್ನು ಪ್ರಶಮನಗೊಳಿಸ್ತಕ್ಕಂತಹ ಮತ್ತು ನಮ್ಮಲ್ಲಿರ್ತಕ್ಕಂತಹ ಉದ್ವಿಗ್ನತೆಯನ್ನು ಕಡಿಮೆಗೊಳಿಸ್ತಕ್ಕಂತಹ ಶಕ್ತಿಯನ್ನು ಹೊಂದಿದೆ. ಆ ಕಾರಣದಿಂದಾಗಿ ಅನೇಕ ಸಮಯಗಳಲ್ಲಿ ವಿಶೇಷವಾಗಿ ಈ ಋತುಸ್ರಾವದ ಮುನ್ನ ಉಂಟಾಗತಕ್ಕಂತಹ ಕೆಲವು ಮಾನಸಿಕ ಬದಲಾವಣೆಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಲ್ಲಿ ಮಹಿಳೆಯರಿಗೆ ಈ ಮುಂಬಾಗಿ ಮಾಡುವ ಆಸನಗಳು ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಅದರಲ್ಲಿ ಬಹಳ ಸುಲಭವಾಗಿ ಮಾಡಬಹುದಾದಂಥ ಮತ್ತೊಂದು ಮುಂಬಾಗಿ ಮಾಡುವ ಆಸನವನ್ನು ಈಗ ಗಮನಿಸೋಣ. ಇಲ್ಲಿ 2 ಕುರ್ಚಿಗಳನ್ನು ನಾವು ಉಪಯೋಗಿಸಬೇಕು. ಎದುರು ಬದುರು ಇಟ್ಕೊಳ್ಳಿ ಒಂದು ಕುರ್ಚಿಯನ್ನು, ಒಂದರ ಮೇಲೆ ನೇರವಾಗಿ ಕೂತ್ಕೊಳ್ಳಿ. ಇನ್ನೊಂದು ಕುರ್ಚಿಯ ಮೇಲೆ ಒಂದೆರಡು ಬ್ಲ್ಯಾಂಕೆಟ್ಟು, ಒಂದು ದಿಂಬು ಅಥವಾ 2 ದಿಂಬು ನಿಮ್ಮ ಬಾಗುವಿಕೆಗೆ ಅನುಗುಣವಾಗತಕ್ಕಂತಹ ರೀತಿಯಲ್ಲಿ ಹೊಂದಿಸ್ಕೋಬೇಕು. ನೇರವಾಗಿ ಕೂತ್ಕೋಬೇಕು. ಕಾಲು ಅಗಲ ಮಾಡಿ. ಯು ಕ್ಯಾನ್ ಸ್ಪ್ರೆಡ್ ದಿ ಫುಟ್. ನೇರವಾಗಿ ಕೂತ್ಕೋಬೇಕು. ನಿಧಾನವಾಗಿ ಉಸಿರು ತೊಗೊಳ್ಳಿ. ಉಸಿರನ್ನು ಬಿಡುತ್ತಾ ಸೊಂಟವನ್ನು ಚಾಚುತ್ತಾ ಮುಂದಕ್ಕೆ ಬಾಗಿ ಹಣೆಯನ್ನು ವಿರಮಿಸಬೇಕು. ಅಂದರೆ ಈ ಒಂದು ಅಂತರ, 2 ಕುರ್ಚಿಗಳ ನಡುವಿನ ಅಂತರ ಸರಿಯಾದ ರೀತಿಯಲ್ಲಿ ಹೊಂದಿಸ್ಕೊಳ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ. ಯು ಹ್ಯಾವ್ ಟು ಅಡ್ಜಸ್ಟ್ ದಿ ಡಿಸ್ಟೆನ್ಸ್ properly to suit, so that when you stretch you are not buckling the spine, you are not creating a hump in your spine, and you are able to comfortably rest the forehead on the support. ಇದು ಬಹಳ ಮುಖ್ಯ. ಕಣ್ಣನ್ನು ಒತ್ತಬಾರದು, ತುಂಬ ಇಲ್ಲಿ ಬಗ್ಗಿರಬೇಕಾದ್ರೆ. ಇಟ್ ಇಸ್ ದಿ ಫೋರ್ಹೆಡ್, ಹಣೆಯ ಭಾಗವನ್ನು ವಿರಮಿಸಿರಬೇಕು. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಬೇಕು. ಮತ್ತು ಇಲ್ಲಿ ಈ ಭಾಗವನ್ನು ಚಾಚತಕ್ಕಂಥದ್ದು ಬಹಳ ಮುಖ್ಯ. ಇಟ್ ಶುಡ್ ನಾಟ್ ಬಿಕಮ್ ಕೈಫಾಟಿಕ್, ಗೂನು ಬೆಂತರ ಆಗಿಬಿಡಬಾರ್ದು. ಅದನ್ನು ಚಾಚಿ ಬಾಗಬೇಕು. ಅದಕ್ಕೆ ತಕ್ಕಂತೆ ನಾವು ಈ ಎತ್ತರವನ್ನು ಹೊಂದಿಸ್ಕೋಬೇಕು. ಯಾರಿಗೆ ಈ ಎತ್ತರ ತುಂಬ ಕಮ್ಮಿ ಆಗಿಬಿಟ್ರೆ ಬಾಗುವಿಕೆಯ ಸಮಯದಲ್ಲಿ ನಾವು ಬೆನ್ನನ್ನು ಗೂನು ಮಾಡಿ ಬಗ್ಗಿದ್ರೆ ಉದರದ ಭಾಗ ಎಲ್ಲ ಮಡಚ್ಕೊಳ್ಳುತ್ತೆ. ಮತ್ತು ಅನಗತ್ಯವಾದಂಥ ಒತ್ತಡ, ಯಾವಾಗ ನಾವು ಇದು ಮಡಚ್ಕೊಂಡ್ಬಿಡುತ್ತೋ, ಉದರದ ಭಾಗ ಸೊಂಟ ಮಡಚ್ಕೊಂಡ್ಬಿಡುತ್ತೋ, ಆಗ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಉಸಿರಾಟ ಸರಾಗವಾಗಿ ನಡೆಯೋದಿಲ್ಲ. ಯಾವಾಗ ಉಸಿರಾಟ ಸಮರ್ಪಕವಾಗಿ ನಡೆಯೋದಿಲ್ವೋ ಆಗ ಅನಪೇಕ್ಷಿತವಾದಂಥ ಒತ್ತಡ ಉಂಟಾಗುತ್ತೆ. ಅದು ಮನಸ್ಸಿನ ಮೇಲೆ ಸಹ ತತ್ಸಂಬಂಧವಾದಂಥ ಪರಿಣಾಮವನ್ನು ಬೀರುತ್ತೆ. ಆಗ ಮನಸ್ಸು ಸಹ ವಿರಮಿಸೋದಕ್ಕೆ ಸಾಧ್ಯ ಇರೋದಿಲ್ಲ. ಆ ಕಾರಣದಿಂದಾಗಿ ನಾವು ಈ ಭಂಗಿಗಳನ್ನು, ಪೋಸ್ಚರ್ಸ್ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಮಾಡ್ತಕ್ಕಂಥದ್ದು, ಉಸಿರಾಟವನ್ನು ಸಹ ಸರಿಯಾದ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಅವಶ್ಯಕ. ಮತ್ತು ಇಲ್ಲಿ ನಾವು ಗಮನಿಸಬೇಕು, ಕಾಲುಗಳನ್ನು ಇಲ್ಲಿ ಸ್ವಲ್ಪ ಅಗಲ ಮಾಡಿರ್ತೀವಿ. ಕಾಲುಗಳನ್ನು ಅಗಲ ಮಾಡಿರೋದ್ರಿಂದ ನಮಗೆ ಉದರದ ಭಾಗದ ಮೇಲೆ ಅನಪೇಕ್ಷಿತವಾದಂಥ ಒತ್ತಡ ಉಂಟಾಗೋದಿಲ್ಲ. ದೇರ್ ಇಸ್ ನೋ ಅನ್ಡ್ಯೂ ಪ್ರೆಷರ್. ಇಫ್ ಯು ಜಾಯಿನ್ ದಿ ಲೆಗ್ಸ್, ಲೈಕ್ಲಿ ದಟ್ ದಿ ಅಬ್ಡಾಮನ್ ಗೆಟ್ಸ್ ಪ್ರೆಸ್ಡ್ ಅಗೇನ್ಸ್ಟ್ ದಿ ಥೈಸ್, ಆ್ಯಂಡ್ ದಟ್ ವುಡ್ ಕ್ರಿಯೇಟ್ unnecessary tension in the breathing, especially for the beginners, ಆ್ಯಂಡ್ ಸ್ಪೆಷಲಿ ವಿಶೇಷವಾಗಿ ಮಹಿಳೆಯರಿಗೆ ಆ ಒಂದು ಋತುಸ್ರಾವದ ಮುನ್ನಾ ದಿನಗಳಲ್ಲಿ, ಋತುಸ್ರಾವದ ಸಮಯದಲ್ಲಿ ಅಲ್ಲಿ ಅನಪೇಕ್ಷಿತವಾದಂಥ ಒತ್ತಡ ಬಾರದಂತೆ ಅಭ್ಯಾಸ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಬೆನ್ನುಗಂಬವನ್ನು ಚಾಚ್ತಾ ಇರಬೇಕು. ಕತ್ತನ್ನು ವಿರಮಿಸಬೇಕು. ದಿ ನೆಕ್ ಶುಡ್ ಬಿ ರಿಲ್ಯಾಕ್ಸ್, ನೋ ಟೆನ್ಷನ್ ಇನ್ ದಿ ನೆಕ್. ಯಾಕೆಂದರೆ ಕತ್ತಿನ ಭಾಗ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಅನಗತ್ಯವಾದಂಥ ಒತ್ತಡ ಉಂಟಾದರೆ ಆಗ ನಮ್ಮ ವಿಶ್ರಾಂತಿ ಸರಿಯಾದ ರೀತಿಯಲ್ಲಿ ನಡೆಯೋದಿಲ್ಲ. ಸೊ ಇಫ್ ಯು ಹ್ಯಾವ್ ಟು ರಿಲ್ಯಾಕ್ಸ್, ಲರ್ನ್ ಟು ರಿಲ್ಯಾಕ್ಸ್ ದಿ ನೆಕ್ ಮಸಲ್ಸ್ ಪ್ರಾಪರ್ಲಿ, ಪ್ಲೇಸ್ ದಿ ಫಾರ್ಹೆಡ್ ಪ್ರಾಪರ್ಲಿ ಆನ್ ದಿ ಬಾಲ್ಸ್ಟರ್. ಇದು ಯಾರಿಗೆ ಸುಲಭ ಆಗುತ್ತೋ ಅಂಥವ್ರು ಇದನ್ನು ಬೇಕಾದ್ರೆ ಎತ್ತರ ಕಮ್ಮಿ ಮಾಡ್ಕೋಬೋದು. ಮತ್ತು ಇಲ್ಲೂ ನೀವು ಉಸಿರಾಟದ ಕಡೆ ಗಮನ ಕೊಡಬೇಕು. ಆ್ಯಸ್ ಯು ಇನ್ಹೇಲ್, ಫಸ್ಟ್ ದಿ ಅಬ್ಡಾಮಿನಲ್ ಕ್ಯಾವಿಟಿ ಶುಡ್ ಎಕ್ಸ್ಪ್ಯಾಂಡ್, ದೆನ್ ದಿ ಚೆಸ್ಟ್ ಕ್ಯಾವಿಟಿ ಶುಡ್ ಎಕ್ಸ್ಪ್ಯಾಂಡ್. ಉದರದ ಭಾಗ ಮತ್ತು ಎದೆಯ ಗೂಡು, ಎದೆಯ ಗೂಡಿನ ತಳಭಾಗ, ಮಧ್ಯದ ಭಾಗ, ಮೇಲ್ಭಾಗ, ಹೀಗೆ ಹಂತವಾಗಿ ಹಿಗ್ಗಬೇಕು.
ಮತ್ತು ಆ ಉಸಿರಾಟದ ಪರಿಣಾಮವನ್ನೇ ಬೆನ್ನುಗಮ್ಮದ ಭಾಗದಲ್ಲೂ ನಾವು ಗಮನಿಸಬೇಕು. ಯು ಹ್ಯಾವ್ ಟು ವಾಚ್. ಇಫ್ ಯು ಸೆನ್ಸಿಟೈಸ್ ಯುವರ್ ಸೆಲ್ಫ್, ಯು ಕ್ಯಾನ್ ಫೀಲ್ ದಟ್ ದಿ ಮಸಲ್ಸ್ ಆಲ್ ಅಲಾಂಗ್ ದಿ ಸ್ಪೈನ್, ದೇ ಆಲ್ಸೋ ರೆಸ್ಪಾಂಡ್ ಟು ದಿ ಬ್ರೀದಿಂಗ್. ಅದನ್ನು ನಾವು ಗಮನಿಸಬೇಕು. ಹೀಗೆ ಗಮನಿಸಿ ಮಾಡ್ತಾ ಇದ್ದರೆ ಈ ಬೆನ್ನುಗಂಬದ ಸಂಪೂರ್ಣ ಉದ್ದದಲ್ಲಿರ್ತಕ್ಕಂತಹ ಎಲ್ಲ ನರಮಂಡಲದ ಸೂಕ್ಷ್ಮ ವ್ಯವಸ್ಥೆಗಳು ಚೆನ್ನಾಗಿ ವಿಶ್ರಾಂತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ತನ್ಮೂಲಕ ವಿಶೇಷವಾಗಿ ನಮ್ಮ ಉದ್ವೇಗಕರ ನರಮಂಡಲ ಮತ್ತು ಅನುದ್ವೇಗಕರ ನರಮಂಡಲ, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಅವುಗಳಲ್ಲಿ ಒಂದು ಸಾಮರಸ್ಯ ಉಂಟಾಗೋದಕ್ಕೆ ಇದು ಅನುವು ಮಾಡಿಕೊಡುತ್ತೆ. ಇಟ್ ಸೆಟ್ಸ್ ಇನ್ ಎ ಗುಡ್ ಹಾರ್ಮೋನಿ ಬಿಟ್ವೀನ್ ದೀಸ್ ಟು ನರ್ವಸ್ ಸಿಸ್ಟಮ್. ದೇರ್ ಬೈ ಯು ಕ್ಯಾನ್ ಕಂಪ್ಲೀಟ್ಲಿ ಫೀಲ್ ದಿ ಎಫೆಕ್ಟ್ ಆಫ್ ರಿಲ್ಯಾಕ್ಸೇಷನ್. ಆ ಕಾರಣದಿಂದಾಗಿ ಇದು ಯಾವುದೇ ವಿಧವಾದಂಥ ಒಂದು ಒತ್ತಡಗಳು ಇದ್ದಾಗ ಆ ಮನಸ್ಸಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿಕೊಳ್ಳೋದ್ರಲ್ಲಿ ಸಾಕಷ್ಟು ಪರಿಣಾಮಕಾರಿಯಾದಂತಹ ರೀತಿಯಲ್ಲಿ ಸಹಾಯ ಮಾಡುತ್ತೆ. ಮತ್ತು ಈ ಆಸನವನ್ನು ಸಹ ಸುಮಾರು 3 ರಿಂದ 5 ನಿಮಿಷದಷ್ಟು ಕಾಲ ಅಭ್ಯಾಸ ಮಾಡ್ಬೋದು. ನಂತರ ಈ ಋತುಸ್ರಾವದ ಸಮಯದಲ್ಲೂ ಸಹ ಈ ಆಸನವನ್ನು ಅಭ್ಯಾಸ ಮಾಡ್ಬೋದು. ಯಾಕೆಂದರೆ ಇಲ್ಲಿ ಎಲ್ಲೂ ಅನಪೇಕ್ಷಿತವಾದಂಥ ಒತ್ತಡ ಇರೋದಿಲ್ಲ. ಈಗ ಕೈಗಳನ್ನು ಮಡಚಿ ಹಸ್ತವನ್ನು ಒತ್ತಿ ಬೆನ್ನುಗಮ್ಮವನ್ನು ನೇರವಾಗಿ ಇಟ್ಕೊಂಡು ನಿಧಾನವಾಗಿ ಮೇಲಕ್ಕೆ ಏಳಿ